ನಾನಿವತ್ತು ಹಾಂಟೆಡ್ ಹೌಸ್ ಹತ್ರ ಇದ್ದೀನಿ. ಸೊ ಇನ್ನು ಡೇ ಟೈಮು ಹಿಂಗಿದೆ ನೋಡಿ. ಇದು ಆ್ಯಕ್ಚುಲಿ ನೈಟ್ ಟೈಮು ಮೋಸ್ಟ್ಲಿ 6 o'clock ಮೇಲೆ. ಇವತ್ತು ಹ್ಯಾಲೋವಿನ್ ಡೇ ಅಲ್ವಾ, October 31st. ಸ್ಕೇರಿ ಆಗಿರ್ತದೆ. ಹಾಂಟೆಡ್ ಅಂದರೆ ಲೈಕ್ ಯಾರು ಮಾಡ್ತಾರೋ ದೇ ಆರ್ ಗ್ರೇಟ್ ಅಂತ. ಸೊ ಕೈಂಡ್ ಆಫ್ ಎ ಪ್ರೈಡ್ ಫೀಲಿಂಗ್ ಫಾರ್ ದ್ಯಾಮ್. ಲೆಟ್ಸ್ ಗೋ ಹ್ಯಾವ್ ಎ ಲುಕ್. ಸ್ಕೇರಿಯಾಗಿ ರೆಡಿ ಮಾಡಿದ್ದಾರೆ ನೋಡಿ. ನಿಮಗೆಲ್ಲ ಫುಲ್ ತೋರಿಸ್ತೀನಿ. ವಿಲ್ ಬಿ ಸೋ ಸರ್ಪ್ರೈಸ್ಡ್. ಎಲ್ಲ ಯಾರು ಕ್ರೇಜಿಯಾಗಿ, ಯಾರು ಒಂಥರ ಸ್ಕೇರಿಯಾಗಿ ಸೆಟಪ್ ಮಾಡ್ತಾರೋ ದೇ ಆರ್ ದ ವಿನ್ನರ್ಸ್ ಅಲ್ಲ, ಬಟ್ ದೇ ಆರ್ ಗ್ರೇಟ್ ಅಂತ. ಯಾರು ಕ್ರೇಜಿಯಾಗಿ ಮಾಡ್ತಾರೋ ಅವರು ಗ್ರೇಟ್. ಇದು ಆಕ್ಚುಲಿ ನೋಡು, ಇದು ಒಂದ್ಬಿಟ್ಟು ಗ್ಯಾರೇಜ್. ಇದು ಲುಕ್ ಅಟ್ ದಾಟ್. ಸೊ ಹಿಂಗೆ ಸೆಟಪ್ ಮಾಡಿದ್ದಾರೆ ನೋಡಿ. ಈ ಮನೆಗಳೆಲ್ಲ ಕ್ರೇಜಿಯಾಗಿ ಮಾಡಿದ್ದಾರೆ ನೋಡಿ. ನೋಡಿ ಇದು ಮನೆದು ಗ್ಯಾರೇಜ್. ಇದು ಇದ್ರಲ್ಲಿ ಮಾಡ್ತಾರೆ ನೋಡಿ. ಹಿಂಗೆಲ್ಲ ಹಿಂಗ್ ಒಳಗಡೆ ಹೋಗ್ಬಿಟ್ಟು ಹಿಂಗೆ ಬಂದ್ರೆ ಅಂತೂ ಸೋ ಕ್ರೇಜಿ. ಇವ್ರಿಗೆ ಯಾರು ಏನು ಫಂಡಿಂಗ್ ಏನ್ ಮಾಡಲ್ಲ, ಇವರಷ್ಟಕ್ಕೆ ಇವರೇ ಎಲ್ಲ ಫುಲ್ ಇನ್ವೆಸ್ಟ್ ಮಾಡಿ ಎಲ್ಲ ಇದು ಮಾಡ್ತಾರೆ. ಇದೊಂಥರ ಹೆಂಗಂದ್ರೆ ಇವ್ರಿಗೆ ಯಾರು ಸ್ಕೇರಿಯಾಗಿ ಹಾಂಟಿಂಗ್ ಹೌಸ್ ಮಾಡ್ತಾರೋ ಅವ್ರ ಗ್ರೇಟ್ ಅಂತ ಅರ್ಥ. ಸೊ ಇದು ಅವ್ರ ಟ್ರೆಡಿಷನ್ ಅಂದ್ಕೊಂತೀನಿ. So it's their self-funding, so their own money. They invest a lot of money for this one, and then they also distribute a trick and treat. Look at that. ನೋಡಿ ಹೆಂಗ್ ಸೆಟಪ್ ಮಾಡಿದಾರೆ ಮನೆ. ಇದು ಆಕ್ಚುಲಿ ಇದು ಮನೆ. ಇದು ಮನೆಯಲ್ಲಿ ಹೆಂಗ್ ಮಾಡಿದಾರೆ ನೋಡಿ. ಜೋಳದ ಹಾಕ್ಬಿಟ್ಟು ತರ ಭಯ ಬೀಳ್ಸೋ ತರ ಇದು ಮಾಡೋದು ಅವರು ನೋಡಿ. ಎಲ್ಲಾ ಫುಲ್ ಹೆಂಗಿದ್ಯೋ ನೋಡಿ. ಹಿಂಗೆಲ್ಲ ಹೋದ್ರೆ ಅಂತೂ ಈ ಮನೆಗಳು ಇವೆಲ್ಲ ಆಕ್ಚುಲಿ ಮನೆಗಳಿವು. ಇದೇನು ಪಬ್ಲಿಕ್ ಪ್ಲೇಸ್ ಅಲ್ಲ, ಏನಲ್ಲ.